ಇನ್ನು ಚಿನ್ನ ಬೆಳ್ಳಿ ದರದಲ್ಲಿ ಮತ್ತೆ ಹಾವು ಏಣಿಯಾಟ ಸ್ಟಾರ್ಟ್ ಆಗಿದೆ. ಇಳಿಕೆ ಕಾಣ್ತಿದ್ದಂತಹ ಗೋಲ್ಡ್ ರೇಟ್ ಮತ್ತೆ ಏರಿಕೆ ಆಗ್ತಾ ಇರುವಂಥದ್ದು. 10 ಗ್ರಾಂ ಬಂಗಾರದ ದರ 1,50,000 ರೂಪಾಯಿಗೆ ಏರಿಕೆ ಆಗಿದೆ. ಇಂದು 3,000 ರೂಪಾಯಿ ಏರಿಕೆ ಕಂಡಿರುವ ಗೋಲ್ಡ್. ಚಿನ್ನ ಮತ್ತು ಬೆಳ್ಳಿ ದರದ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್ ಏರಿದೆ. ಇಂದಿನ ದಿವಸ 3,000 ರೂಪಾಯಿ ಚಿನ್ನ ಏರಿಕೆಯಾಗಿರುವಂಥದ್ದು. 1,50,000 ರೂಪಾಯಿಗೆ ಏರಿಕೆ ಆಗಿದೆ. ಚಿನ್ನ ಬೆಳ್ಳಿ ದರದ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಸಿಲ್ವರ್ ರೇಟ್ನಲ್ಲೂ 10,000 ರೂಪಾಯಿ ಇಳಿಕೆಯಾಗಿದೆ. ಕೆಜಿ ಸಿಲ್ವರ್ ದರ 2,30,000 ರೂಪಾಯಿ ಆಗಿರುವಂಥದ್ದು. ಈಗಾಗಲೇ ಚಿನ್ನ ಬೆಳ್ಳಿ ಏರಿಕೆ ಮತ್ತು ಇಳಿಕೆಯಿಂದ ಗ್ರಾಹಕರಲ್ಲಿ ಗೊಂದಲ ಶುರುವಾಗಿದೆ. ಇನ್ನು ಚಿನ್ನ ಏರಿಕೆ ಆಗಿದೆ, ಬೆಳ್ಳಿ ಇಳಿಕೆಯಾಗಿದೆ. ಚಿನ್ನದ ದರ ಇಂದಿನ ದಿವಸ ಒಂದೇ ದಿನಕ್ಕೆ 3,000 ರೂಪಾಯಿ ಏರಿಕೆಯನ್ನು ಕಂಡಿದೆ. ಇನ್ನು ಬೆಳ್ಳಿ 10,000 ರೂಪಾಯಿ ಇಳಿಕೆಯನ್ನು ಕಂಡಿರುವಂಥದ್ದು. 10 ಗ್ರಾಂ ಬಂಗಾರದ ದರ 1,50,000 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಒಂದೇ ದಿನದಲ್ಲಿ 3,000 ರೂಪಾಯಿ ಏರಿಕೆ ಆಗಿರುವಂಥದ್ದು. ಚಿನ್ನ ಬೆಳ್ಳಿ ದರದ ಮೇಲೆ ಆ ಒಂದು ಕೊಲ್ಲಿ ಯುದ್ಧದ ಎಫೆಕ್ಟ್ ಬಡಿತಾ ಇದೆ. ಸಿಲ್ವರ್ ರೇಟ್ನಲ್ಲಿ 10,000 ರೂಪಾಯಿ ಇಳಿಕೆಯಾಗಿರುವಂಥದ್ದು. ಕೆಜಿ ಸಿಲ್ವರ್ನ ದರ 2,30,000 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಕೊಲ್ಲಿ ಯುದ್ಧದ ಎಫೆಕ್ಟ್ ಇಂದಾಗಿ ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಮತ್ತು ಇಳಿಕೆಯನ್ನು ಕಾಣ್ತಾ ಇದೆ. ಗ್ರಾಹಕರಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಶುರುವಾಗ್ತಾ ಇದೆ. ಯಾಕೆ ಅಂತಂದರೆ ಯಾವಾಗ ಏರಿಕೆ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ ಅನ್ನೋದನ್ನು ನಿರೀಕ್ಷೆ ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಒಂದಿಷ್ಟು ದಿನಗಳ ಹಿಂದೆ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ವಾರಗಳ ಕಾಲ ಇಳಿಕೆಯನ್ನು ಕಾಣ್ತಾ ಇದ್ದಂತಹ ಬಂಗಾರ ಈಗ ದಿಢೀರನೆ 3,000 ರೂಪಾಯಿ ಏರಿಕೆಯಾಗಿದೆ. 1,50,000 ರೂಪಾಯಿ 10 ಗ್ರಾಮ್ ಚಿನ್ನದ ಬೆಲೆಯಾಗಿರುವಂಥದ್ದು. ಇನ್ನು ಬೆಳ್ಳಿ ಬೆಲೆ 10,000 ರೂಪಾಯಿ ಅಂದರೆ 10,000 ರೂಪಾಯಿ ಇಳಿಕೆಯಾಗಿದೆ ಸಿಲ್ವರ್ನ ರೇಟ್ನಲ್ಲಿ. ಯಾರ್ಯಾರೆಲ್ಲ ಈಗ ಸಿಲ್ವರನ್ನು ಅಂದರೆ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಶುಭ ಸಮಾರಂಭಗಳಿಗಾಗಿರ್ಬೋದು, ಮದುವೆಗಳಿಗಾಗಿರ್ಬೋದು, ಮನೆಯಲ್ಲಿ ಏನಾದರೂ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಬೆಳ್ಳಿ ಖಂಡಿತವಾಗ್ಲೂ ಅವಶ್ಯಕತೆ ಇದ್ದೇ ಇರುತ್ತೆ. ಅಂಥವರು ಈಗ ಸಿಲ್ವರ್ನ ರೇಟ್ನಲ್ಲಿ ಈಗಾಗಲೇ 10,000 ರೂಪಾಯಿ ಏರಿ ಇಳಿಕೆ ಆಗಿದೆ. ಖರೀದಿ ಮಾಡೋದಕ್ಕೆ ಒಂದು ಉತ್ತಮವಾದಂತಹ ಟೈಮ್ ಅಂತಾನೆ ಹೇಳ್ಬೋದು. ಇನ್ನು ಬಂಗಾರದ ಕಡೆ ನಾವು ನೋಡೋದಾದರೆ ಬಂಗಾರದಲ್ಲಿ 3,000 ರೂಪಾಯಿ ಇಂದಿನ ದಿನ ಏರಿಕೆ ಆಗಿದೆ. 1,50,000 ರೂಪಾಯಿ 10 ಗ್ರಾಮ್ ಚಿನ್ನದ ಬೆಲೆಯಾಗಿರುವಂಥದ್ದು. ಒಂದು ಕಡೆ ಏನು ಕೊಲ್ಲಿ ಯುದ್ಧ ಆಗ್ತಾ ಇದೆ, ಆ ಒಂದು ಕೊಲ್ಲಿ ಯುದ್ಧದ ಎಫೆಕ್ಟಿಂದಾಗಿ ಈ ರೀತಿ ಏರಿಕೆ ಮತ್ತು ಇಳಿಕೆ ಆಗ್ತಾ ಇರುವಂಥದ್ದು. ಯಾವಾಗ ಏರಿಕೆ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ ಅಂತ ಅಂದಾಜು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನು ಸ್ಟಾಕ್ ಮಾರ್ಕೆಟಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದ್ದಾರೆ ಅವ್ರಿಗಂತೂ ದೊಡ್ಡ ಮಟ್ಟದ ರೀತಿಯಲ್ಲಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಆದರೆ ಖರೀದಿ ಮಾಡುವವರಿಗೆ ಒಂದು ಒಳ್ಳೆಯ ಅವಕಾಶ. ಈ ಹಿಂದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದಂಥವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಪೆಟ್ಟು ಬಿದ್ದಿದೆ. ಸೊ ಈ ಒಂದು ಯುದ್ಧದ ಕಾರಣದಿಂದಾಗಿ ಯಾವಾಗ ಏರಿಕೆ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ ಅಂತ ಅಂದಾಜು ಕೂಡ ಮಾಡೋದಕ್ಕೆ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಗ್ರಾಹಕರಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಶುರುವಾಗಿದೆ. ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂತಹ ರೀತಿಯಲ್ಲಿ ಮತ್ತು ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನುವಂಥ ರೀತಿಯಲ್ಲಿ ಗೊಂದಲಗಳು ಶುರುವಾಗಿರುವಂಥದ್ದು. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ 1,50,000 ರೂಪಾಯಿ ಅಂದರೆ 3,000 ರೂಪಾಯಿ ಇಂದಿನ ದಿವಸ ಏರಿಕೆಯಾಗಿರುವಂಥದ್ದು. ಇನ್ನು ಬೆಳ್ಳಿ ದರವನ್ನು ನಾವು ನೋಡೋದಾದರೆ 10,000 ರೂಪಾಯಿ ಇಳಿಕೆಯಾಗಿದೆ. ಚಿನ್ನ ಏರಿಕೆ ಆದರೆ ಬೆಳ್ಳಿ ಇಳಿಕೆಯಾಗಿರುವಂಥದ್ದು. ಈ ಒಂದು ಕೊಲ್ಲಿ ಯುದ್ಧದ ಎಫೆಕ್ಟಿಂದಾಗಿ ಈ ರೀತಿ ಏರಿಳಿತವನ್ನು ಕಾಣ್ತಾ ಇದೆ.